ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸರ್ಕಾರ ಮತ್ತು ಪಕ್ಷ ಓಕೆ 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 ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ನಿಮ್ಮನ್ನ ಆಗ ನೋಡಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೊಡ್ತಾ ಇದ್ದಂಥ ಮಾಹಿತಿ ಪ್ರಕಾರ ನೋಡಿ ಈ ದಾಳಿಗೂ ಸರ್ಕಾರಕ್ಕೂ ತಳಮಳ ಶುರುವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾರಣ ಇಷ್ಟೇ ನೋಡಿ, ಈ ಹಿಂದೆ ಆಡಳಿತವನ್ನು 5 ವರ್ಷ ಆಡಳಿತವನ್ನು ನಡೆಸಿದ್ದಂತಹ CM ಸಿದ್ದರಾಮಯ್ಯ ಅವರಿಗೆ ಇದು ಎಲ್ಲೋ ಒಂದು ರೀತಿಯಲ್ಲಿ ಈ ಬಾರಿ 1 ವರ್ಷ ಕಳೆದ್ರಲ್ಲಿ ಇದೊಂದು ರೀತಿಯಲ್ಲಿ ಕಳಂಕ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಡೀ ದಾಳಿ ಬೆನ್ನಲ್ಲೇ ಕಾಂಗ್ರೆಸ್ ಪಾಳದಲ್ಲಿ ತಳಮಳ ಶುರುವಾಗಿದೆ. SIT ಮ್ಯಾನೇಜ್ ಮಾಡಿದಂಥ ಸರ್ಕಾರಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ಸೊ ಈಗ ಇಡಿ ಅಧಿಕಾರಿಗಳು ನಿವಾಸದಿಂದ ಒಬ್ಬರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಕೇಂದ್ರದಿಂದ ಮತ್ತೊಂದು ಶಾಕ್ ಎದ್ದಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳಿಗೆ SC ST ಹಣ ಬಳಕೆಯ ವಿಚಾರ ರಾಜ್ಯ ಸಿದ್ದು ಸರ್ಕಾರಕ್ಕೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಗ್ಯಾರಂಟಿ ಯೋಜನೆಗಳಿಗೆ SC ST ಹಣ ಬಳಕೆ ಆರೋಪ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಪರಿಶಿಷ್ಟ ಆಯೋಗದಿಂದ ಪತ್ರ ಬಂದಿದೆ. ಆಯೋಗದ ಜಂಟಿ ಕಾರ್ಯದರ್ಶಿಯಿಂದ ಪತ್ರವನ್ನು ಬರೆಯಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆಯಲಾಗಿದ್ದು SC SC TSP ಹಣ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಆಗಿದೆ. ವಾರದ ಒಳಗೆ ವರದಿಯನ್ನು ಕೊಡಬೇಕು ಅಂತೇಳಿ ನೋಡಿ ರಾಜ್ಯ ಸರ್ಕಾರಕ್ಕೆ ಈಗ ಕೇಂದ್ರ ಪರಿಶಿಷ್ಟ ಆಯೋಗ ಪತ್ರವನ್ನು ಬರ್ತಿದೆ. 1 ವಾರದಲ್ಲಿ ನಮಗೆ ಕ್ಲಾರಿಫಿಕೇಶನ್ ಕೊಡಿ. ಹಣ ಎಲ್ಲೋಯ್ತು, ಹಣ ಏನಾಯಿತು, ಯಾರೆಲ್ಲ ವರ್ಗಾವಣೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ ಕೇಳಿದೆ. ಆ ಮೂಲಕ ಸಿದ್ದು ಸರ್ಕಾರಕ್ಕೆ ಕೇಂದ್ರ ಒಂದು ಶಾಕನ್ನು ಕೊಟ್ಟಿದೆ, ಮತ್ತೊಂದು ಶಾಕನ್ನು ಕೊಟ್ಟಿದೆ. ಇದು ಸಿದ್ದು ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕಳೆದ 2-3 ತಿಂಗಳಿನಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರಿಸ್ತಾ ಬರ್ತಾ ಇದೆ. ಈ ಒಂದು ಸುದ್ದಿಯನ್ನು ಬೆಂಬಿಡದೆ ಸುದ್ದಿಯ ಇನ್ವೆಸ್ಟಿಗೇಷನ್ ಮಾಡ್ತಾ ರಿಪಬ್ಲಿಕ್ ಕನ್ನಡ ಪ್ರತಿಯೊಂದು ಮಾಹಿತಿಯನ್ನ ವೀಕ್ಷಕರ ಮುಂದೆ, ರಾಜ್ಯದ ಜನರ ಮುಂದೆ ವಾಲ್ಮೀಕಿ ನಿಗಮದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬರ್ತಾನೆ ಇದೆ ರಿಪಬ್ಲಿಕ್ ಕನ್ನಡ.